ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಬುಲ್ ಕಾಲ್ ಸ್ಪ್ರೆಡ್ ಈ ಒಂದು ಸ್ಟ್ರಾಟಜಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ಸೊ ವಿಡಿಯೋನ ಸಂಪೂರ್ಣ ನೋಡಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ, ಓಕೆ, ನಮ್ಮ ಟ್ರೇಡರ್ಸ್ ದುನಿಯಾ ಯೂಟ್ಯೂಬ್ ಚಾನಲಲ್ಲಿ ನಾನು ಆಪ್ಷನ್ಗೆ ಸಂಬಂಧಪಟ್ಟಂತಹ ಬೇಸಿಕ್ ಟು ಅಡ್ವಾನ್ಸ್ ಪ್ರತಿಯೊಂದು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ನಮ್ಮ ಚಾನಲ್ ಪ್ಲೇ ಲಿಸ್ಟ್ ಹೋಗಿ, ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ಫಸ್ಟ್ ಏನು ಮಾಡ್ತೀರಾ ಅಂದರೆ ಇಲ್ಲಿ ಆಪ್ಷನ್ ಬೇಸಿಕ್ಸ್ ತಿಳ್ಕೊಳ್ಳಿ. ನಮಗೆ ಆಪ್ಷನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ, ಯಾರು ಹೊಸಬ್ರು ಇದ್ದೀರಲ್ಲ, ಆಪ್ಷನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋರು ದಯಮಾಡಿ ಈ ಒಂದು ಪ್ಲೇ ಲಿಸ್ಟ್ನಲ್ಲಿ 10 ವಿಡಿಯೋಸ್ ಇದ್ದಾವೆ, ಈ 10 ವಿಡಿಯೋನ ನೋಡಿ. ಓಕೆ, ಅದಕ್ಕೂ ಮುಂಚೆ ಟ್ರೇಡಿಂಗೇ ಗೊತ್ತಿಲ್ಲಪ್ಪ ಅನ್ನೋರು ಈ ಒಂದು ಪ್ಲೇ ಲಿಸ್ಟನ್ನು ನೋಡಿ. ಓಕೆ, ಅದಾದ್ಮೇಲೆ ನನಗೆ ಆಪ್ಷನ್ಸ್ ಬಗ್ಗೆ ಗೊತ್ತಿದೆ ಸರ್, ನಾನು ಆಪ್ಷನ್ ಸ್ಟ್ರಾಟಜಿಗಳ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಅನ್ನೋರು ನೋಡಿ, ಇದು ಈ ಒಂದು ಪ್ಲೇ ಲಿಸ್ಟ್ ನೋಡಿ, ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಗಳಿದ್ದಾವೆ. ಓಕೆ, ನಿಮಗೆ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಗಳು ಒಂದು ಮಾಡ್ಕೊಡ್ತೇನೆ, ಅದೇ ರೀತಿ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿಗಳು ಹೇಳ್ಕೊಡ್ತೇನೆ, ಪ್ಲಸ್ ನ್ಯೂಟ್ರಲ್ ಸ್ಟ್ರಾಟಜಿಗಳು ಸಹಿತ ಹೇಳ್ಕೊಡ್ತೇನೆ. ಎಲ್ಲ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಸೊ ನೋಡಿ, ಈ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಗಳು ಇದಾವಲ್ವಾ, ಈ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಗಳು ಪ್ರತಿಯೊಂದು ಡೈರೆಕ್ಷನ್ ಆಗಿರ್ತವೆ. ನಿಮ್ಮ ಡೈರೆಕ್ಷನ್ ಪಕ್ಕ ಇದ್ದೆ ಮಾತ್ರ ನೀವು ಅದನ್ನ ಡಿಪ್ಲಾಯ್ ಮಾಡ್ತೀರಾ. ಅಕಸ್ಮಾತ್ ನಿಮಗೆ ಡೈರೆಕ್ಷನ್ ಪಕ್ಕ ಇಲ್ಲ ಅಂದರೆ ದಯಮಾಡಿ ನಾವು ನೆಕ್ಸ್ಟ್ ನ್ಯೂಟ್ರಲ್ ಸ್ಟ್ರಾಟಜಿಸ್ಗಳು ಹೇಳ್ಕೊಡ್ತೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಬಟ್ ಏನು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಗಳು ಇದಾವಲ್ಲ, ಇವೆಲ್ಲವೂ ಸಹಿತ ಡೈರೆಕ್ಷನಲ್ ಆಪ್ಷನ್ ಸೆಲ್ಲಿಂಗ್, ಡೈರೆಕ್ಷನಲ್ ಆಪ್ಷನ್ ರೂಲ್ಸ್ಗಳಾಗಿರ್ತವೆ. ಸೊ ಹಾಗಾಗಿ ಡೈರೆಕ್ಷನ್ ಕಂಡುಹಿಡಿಯೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇವತ್ತಿನ ಟಾಪಿಕ್ ಬುಲ್ ಕಾಲ್ ಸ್ಪ್ರೆಡ್. ಸೊ ಬುಲ್ ಕಾಲ್ ಸ್ಪ್ರೆಡ್ ಅನ್ನೋದು ಸಹಿತ ಏನು ಒಂದು ಡೈರೆಕ್ಷನಲ್ ಆಪ್ಷನ್ ಸ್ಟ್ರಾಟಜಿ. ಬಟ್ ಇದರಲ್ಲಿ ನಾನು ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. ಏನು ಮಾಡಿಫೈ ಮಾಡ್ಕೊಂಡಿದ್ದೀನಿ ಅಂದರೆ, ಸಾಮಾನ್ಯವಾಗಿ ನೀವು ಇದು ನೋಡಾದ್ಮೇಲೆ ಈಗ ಬುಲ್ ಕಾಲ್ ಸ್ಪ್ರೆಡ್ ಅಂತ ಬುಲ್ ಕಾಲ್ ಸ್ಪ್ರೆಡ್ ಇದೆ ಅಲ್ವಾ. ಸೊ ಇದನ್ನ ನೀವೇನು ಮಾಡ್ತೀರಿ ಅಂದರೆ ಗೂಗಲ್ ಮಾಡಿ. ಸೊ ದಟ್ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಗೂಗಲಲ್ಲಿ ಏನು ಹೇಳ್ತಾರೆ ಅಂದರೆ ನಿಮಗೆ ಇದರಲ್ಲಿ ಬುಲ್ ಕಾಲ್ ಸ್ಪ್ರೆಡ್ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಲೋವರ್ ಸ್ಟ್ರೈಕ್ ಪ್ರೈಸ್ ಅಂದರೆ ಸಾಮಾನ್ಯ ಲೋವರ್ ಸ್ಟ್ರೈಕ್ ಪ್ರೈಸ್ ಅನ್ನೋಕ್ಕೂ ಒಂದು 8th ಮನಿ ಅಂತ ಅನ್ಕೊಳ್ಳಿ, ಒಂದು ATM ನ ಬೈ ಮಾಡ್ತಾರೆ, ಅದೇ ರೀತಿ ITM ನ ಸೆಲ್ ಮಾಡ್ತಾರೆ. ಓಕೆ, ಅಥವಾ ಗ್ಯಾಪ್ ನಡ್ಕೊಳ್ಳಿ, ಅಥವಾ ಒಂದು ಏನ್ ಮಾಡ್ತಾರೆ, OTM ನ ಡೀಪ್ OTM ನೋಡಿ, ಡೀಪ್ OTM ನ ಬೈ ಮಾಡ್ತಾರೆ, ಸ್ವಲ್ಪ ಅದಕ್ಕೂ ಮೇಲಿನ ಒಂದು OTM ನ ಸೆಲ್ ಮಾಡ್ತಾರೆ. ಇದು ಆಕ್ಚುಲಿ ಬುಲ್ ಕಾಲ್ ಸ್ಪ್ರೆಡ್. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಇದು ಸೆಲ್ಲಿಂಗ್ ಮೇಲೆ ಜಾಸ್ತಿ ಆಗುತ್ತೆ. ಓಕೆ, ಬಟ್ ನಾವೇನ್ ಮಾಡೋಣ, ಇದು ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳೋಣ. ನಾವೇನ್ ಮಾಡಿಫೈ ಮಾಡ್ತೀನಿ ಬುಲ್ ಕಾಲ್ ಸ್ಪ್ರೆಡ್ ಅಲ್ಲಿ. ಮತ್ತೆ ನೀವೇನು ಈ ವಿಡಿಯೋ ನೋಡಿ ಸರ್ ಗೂಗಲ್ ಈ ತರ ಇದೆ, ನೀವು ಈ ತರ ತಪ್ಪು ಹೇಳ್ಕೊಟ್ಟಿರಿ ಅಂತ ಅನ್ಕೋಬೇಡಿ, ಹಾಗಾಗಿ ಅದನ್ನ ಕ್ಲಾರಿಫೈ ಮಾಡಿದೆ. ಸೊ ನಾವು ಬುಲ್ ಕಾಲ್ ಸ್ಪ್ರೆಡ್ ಅಲ್ಲಿ ನಾವ್ ಯಾವ ತರ ಮಾಡೋಣ ಅಂದ್ರೆ, ನಮಗೆ ಇದನ್ನ ಯಾವಾಗ ಡಿಪ್ಲೈ ಮಾಡಬೇಕು, ಫಸ್ಟ್ ನಿಮಗೆ ಅನ್ಸ್ಬೇಕು ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ಸೈಡ್ ಹೋಗೇ ಹೋಗುತ್ತೆ ಆಯ್ತಾ ಅಂತ ಗೊತ್ತಾದ ಸನ್ನಿವೇಶದಲ್ಲಿ ನೀವೇನ್ ಮಾಡ್ತೀರಾ, ಈ ಬುಲ್ ಕಾಲ್ ಸ್ಪ್ರೆಡ್ ಈ ತರ ಅಪ್ಡೇಟ್ ಮಾಡಿ. ಯಾವ ತರ ಮಾಡ್ಬೇಕು ಇದರಲ್ಲಿ ಅಂದ್ರೆ, ಉದಾಹರಣೆ ನಾವೇನ್ ಮಾಡೋಣ, ಈ ಬುಲ್ ಕಾಲ್ ಸ್ಪ್ರೆಡ್ ಅಲ್ಲಿ ನಾನು ಹೇಳ್ಕೊಡೋ ಬುಲ್ ಕಾಲ್ ಸ್ಪ್ರೆಡ್ ಅಲ್ಲಿ, ಓಕೆ, ಇಲ್ಲ ಇದಕ್ಕೆ ಹೆಸರು ಬೇರೆ ಕೊಡ್ಬೋದು, ಬಟ್ ಬೇಡ, ಇದು ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಈ ಬುಲ್ ಕಾಲ್ ಸ್ಪ್ರೆಡ್ ಅಲ್ಲಿ ನಾವೇನ್ ಮಾಡೋಣ, ATM ಕಾಲ್ ಆಪ್ಷನ್ ನ ಬೈ ಮಾಡ್ಕೊಳ್ಳೋಣ. ಇಲ್ಲಿ ಕಾಲ್ ಆಪ್ಷನ್ ಯಾಕೆ ಹೇಳ್ತಿದೀನಿ ಅಂದ್ರೆ, ಇದು ಬುಲ್ ಕಾಲ್ ಅಂದ್ರೆ ಮಾರ್ಕೆಟ್ ಅಪ್ಸೈಡ್ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀವಿ, ಓಕೆನಾ. ಅದೇ ರೀತಿ OTMದು ಕಾಲ್ ಆಪ್ಷನ್ ನ ಸೆಲ್ ಮಾಡಿ. ಸೊ ಇದಕ್ಕೆ ಸೆಲ್ ಮಾಡೋಕ್ಕೆ ಮಾರ್ಜಿನ್ ಜಾಸ್ತಿ ಬೇಕು, ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕೆಂದ್ರೆ ನೀವು ಆಲ್ರೆಡಿ ATM ಬೈ ಮಾಡಿರ್ತೀರಲ್ಲ, OTM ಸೆಲ್ ಮಾಡೋಕ್ಕೆ ನಿಮಗೆ ಬಹಳ ಕಡಿಮೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ನೀವು ಬುಲ್ ಕಾಲ್ ಸ್ಪ್ರೆಡ್ ಏನಾದರೂ ನೀವು ಗೂಗಲ್ ಮಾಡಿ ಅಥವಾ ಬೇರೆ ಯಾರಾದ್ರೂ ವಿಡಿಯೋ ನೋಡಿದಾಗ ಅವ್ರು ನಿಮ್ಗೆ ಏನು ಹೇಳೋದು, ಇದು ಅಪೋಸಿಟ್ ಹೇಳ್ತಾರೆ. ಬಟ್ ನಾವೇನು ಮಾಡೋಣ, ನಮಗೆ ಇದನ್ನ ಮಾಡಿಫೈ ಮಾಡ್ಕೊಳ್ಳೋಣ. ಯಾವ ಥರ ಮಾಡಿಫೈ ಮಾಡೋಣ ಅಂದರೆ, ATM ಕಾಲ್ ಆಪ್ಷನ್ ನ ಬೈ ಮಾಡೋಣ, ಅದೇ ರೀತಿ OTM ಕಾಲ್ ಆಪ್ಷನ್ ಸೆಲ್ ಮಾಡೋಣ. ಸೊ ATM ಕಾಲ್ ಆಪ್ಷನ್ ಬೈ ಮಾಡಬೇಕಾ, ನಿಮ್ಮ ರಿಸ್ಕ್. ಇಲ್ಲ ಸರ್ ನಾವು ITM ಬೈ ಮಾಡ್ತೀವಿ, ITM C ನ ಬೈ ಮಾಡ್ಕೊಳ್ತೀವಿ, ಅದೇ ರೀತಿ ATM C ನ ಸೇಲ್ ಮಾಡ್ತೀನಿ, ಆರಾಮ್ಸೆ ಮಾಡ್ಬೋದು. ಬಟ್ ಏನ್ ಮಾಡ್ಬೇಕು, ಫಸ್ಟ್ ಇದನ್ನ ಮಾಡಿ, ಫಸ್ಟ್ ಬೈ ಮಾಡ್ಕೋಬೇಕು ಯಾವತ್ತು. ಇಲ್ಲ ಸರ್ ನಾವೇನ್ ಮಾಡೋಣ, OTM ಕಾಲ್ ಆಪ್ಷನ್ ನ ಬೈ ಮಾಡ್ಕೊಳ್ತೀನಿ, ಅದೇ ರೀತಿ ಡೀಪ್ OTM ನ ನಾನೇನ್ ಮಾಡ್ತೀನಿ, ಸೆಲ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇದನ್ನು ಸಹಿತ ನಾವು ಮಾಡ್ಬೋದು. ಓಕೆ, ಇದ್ರಲ್ಲಿ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ, ಜಸ್ಟ್ ಒಂದು ನಿಮಗೆ ಸ್ಟಾಕ್ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೇನೆ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ಅಂಡ್ ಸ್ವಲ್ಪ ಫಾಸ್ಟ್ ಆದ್ರೆ ವಿಡಿಯೋನ ನಿಧಾನ ಮಾಡ್ಕೊಂಡು ನೋಡ್ಕೊಳ್ಳಿ. ವಾಯ್ಸ್ ಕಡಿಮೆ ಆಯ್ತು ಅಂದ್ರೆ ಜಸ್ಟ್ ಅಲ್ಲಿ ನಿಮ್ಮಲ್ಲಿ
ಇದು ಮಾಡ್ಕೊಂಡು ನೋಡ್ಕೊಳ್ಳಿ, ಏನಂದರೆ ವಾಯ್ಸ್ ಅಪ್ ಜಾಸ್ತಿ ಮಾಡ್ಕೊಳ್ಳಿ. ಆದಷ್ಟು ನಾನು ಚೇಂಜ್ ಮಾಡಿದ್ದೀನಿ ಈಗ ಕಂಪೇರ್ ಟು ಹಳೆ ವೀಡಿಯೋಸ್ಗೆ. ಓಕೆನಾ? ಓಕೆ, ಈಗ ನೋಡಿ ಉದಾಹರಣೆಗೆ ನಾನು ವಿಡಿಯೋ ಮಾಡ್ತಿರೋದು ಆ್ಯಕ್ಚುಲಿ ಇದು ಯಾವಾಗ ಗೊತ್ತಾ, 13/5/2025 ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಏನಾಗಿದೆ, ಎರಡು ಡೇ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇದು 12ನೇ ತಾರೀಕಿಗೆ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಡ್ರೀಮ್ ರ್ಯಾಲಿ ಹೋಯ್ತು. ನಿಫ್ಟಿ ಚಾರ್ಟ್ ಇದು ಎಷ್ಟು ಪಾಯಿಂಟ್ ಮೇಲೆ ಹೋಗಿದ್ದಾನೆ ಅಂದರೆ, ಓಪನಿಂಗ್ ಪ್ರೈಸಿಂದ ಇಲ್ಲಿವರೆಗೂ ಅರೌಂಡ್ 517 ಪಾಯಿಂಟ್ ಹೋಗಿದ್ದಾನೆ. 517 ಪಾಯಿಂಟ್ ಹೋಗಿದ್ದಾನೆ. ಓಕೆ, ಸೊ ಇವತ್ತಿನ ದಿವಸ ಯಾವತ್ತು, ಮೇ 12ಕ್ಕೆ. ಓಕೆ, ಮೇ 12ಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಏನಾಗುತ್ತೆ, ಏನು ಆಗ್ಬೋದು, ಏನು ಬೆನಿಫಿಟ್ ಇದೆ ಇದು ಅಂತ ಹೇಳ್ಕೊಡ್ತೇನೆ. ಸೊ ನಿಮಗೆ ಅಂದ್ಕೊಂಡ್ರೆ ನಿಮ್ಮದು ಡೈರೆಕ್ಷನ್ ಸರಿ ಇತ್ತು, ನೀವು ಅಂದ್ಕೊಂಡಂಗೆ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಅಂದ್ಕೊಳ್ಳಿ. ಸೊ ನಾವೇನು ಮಾಡೋಣ, ಬುಲ್ ಕಾಲ್ ಸ್ಪ್ರೆಡ್ ನಮ್ಮ ಪ್ರಕಾರ ಹೇಳ್ಕೊಡ್ತೇನೆ. ಸೊ ATMನ ಬೈ ಮಾಡಿ, 24,600 ATM ಇರುತ್ತೆ. ಓಕೆ, ಇದನ್ನ ನಾವು ಬೈ ಮಾಡ್ತೀನಿ. ಬರೀ ಇದಿಷ್ಟೇ ಬೈ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ನಾನು ಬರೀ ಕಾಲ್ ಆಪ್ಷನ್ ಅಷ್ಟೇ ಬೈ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ, ಸೊ ನಿಮಗೇನಾಗುತ್ತೆ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ, 10,518. ಇದು ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ, ಅನ್ಡಿಫೈನ್ಡ್. ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟರ ಆಗ್ಬೋದು ಗೊತ್ತಿಲ್ಲ. ಓಕೆ, ಲಾಸ್ ಎಷ್ಟಾಗುತ್ತೆ, 10,518 ಇದೆ ಮ್ಯಾಕ್ಸಿಮಮ್ ಲಾಸ್. ಆಗೋದು ಒಂದು ಲಾಟಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನೀವು ಒಂದು 5 ಲಾಟ್ ತೊಗೊಂಡು ನೀವು ಹೇಳಿದರೆ ಬರೀ 10,000 ಆಗುತ್ತೆ ಅಂತ ಅನ್ಕೋಬೇಡಿ. ನಾನು ಹೇಳ್ತೇನೆ ಒಂದು ಲಾಟಲ್ಲಿ. ಇದು ನಾವೇನು ಹೇಳ್ತೀವಿ, ನೇಕೆಡ್ ಆಪ್ಷನ್ ಬೈಯಿಂಗ್. ಅಂದರೆ ಇಲ್ಲಿ ನೀವೇನು ಸ್ಪ್ರೆಡ್ಡು ಮಾಡ್ಕೊಂಡಿಲ್ಲ, ಸೇಫ್ಟಿ ತೊಗೊಂಡಿಲ್ಲ. ಸೊ ಅವಾಗ ನಾವೇನು ಮಾಡೋಣ, ಈಗ 24,000 ನೀವು ಬೈ ಮಾಡಿರ್ತೀರಲ್ವಾ, 140ಕ್ಕೆ ಬೈ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಅಲ್ಲಿಂದ ಒಂದು 2-3 ಸ್ಟ್ರೈಕ್ ಪ್ರೈಸ್ ನಿಮ್ಮ ಇಷ್ಟ ಯಾವ್ದಾದ್ರು ತಗೋಬೋದು. ಇದು ಸ್ಟ್ರೈಕ್ ಪ್ರೈಸ್ ಅನ್ಕೊಳ್ಳಿ. ಇಲ್ಲ ಹೆಂಗೆ ಮಾಡ್ಬೇಕು ಗೊತ್ತಾ, ಇದು 140 ರೂಪಾಯಿ ಐತೇನ್ರಿ, ಅದು ಅರ್ಧ ಎಷ್ಟು, 70 ರೂಪಾಯಿ. 70 ರೂಪಾಯಿದು ಸೇಲ್ ಮಾಡಿ ಸರ್, 70 ರೂಪಾಯಿ ಸೇಲ್ ಮಾಡಿ ನೋಡಿ. ಅವಾಗ ನಮ್ಗೆ ಏನಾಯ್ತು, ಫಸ್ಟ್ ಏನಾಯ್ತು ನೋಡ್ಕೊಳ್ಳಿ. ಫಸ್ಟು ಬರೀ ನಾವು ನೇಕೆಡ್ ಆಪ್ಷನ್ ಬೈಯಿಂಗ್ ಮಾಡಿದಾಗ ನಮ್ಮ ಮ್ಯಾಕ್ಸಿಮಮ್ ಲಾಸ್ ಇರೋದು 10,518 ಇತ್ತು. ಪ್ರಾಫಿಟ್ ಎಷ್ಟಿತ್ತು, ಅನ್ಲಿಮಿಟೆಡ್ ಇತ್ತು, ರೈಟ್? ಬಟ್ ಈಗೇನಾಗಿದೆ ನೋಡಿ, ಈಗ ನಾವು ಹೆಡ್ಜ್ ಮಾಡ್ಕೊಂಡ್ವಿ ಅಥವಾ ಸ್ಪ್ರೆಡ್ ಮಾಡ್ಕೊಂಡಾಗ ನಮಗೆ ಮ್ಯಾಕ್ಸಿಮಮ್ ಲಾಸ್ 4,620 ಆಗುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ 6,630 ಆಗುತ್ತೆ. ಇದು ನಾವೇನು ಮಾಡ್ತೇವೆ, ಇದನ್ನು ನಾವು ಸ್ಪ್ರೆಡ್ ಮಾಡ್ಕೊಂಡ್ವಿ ಅಥವಾ ಹೆಡ್ಜಿಂಗ್ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ. ಸೊ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ನಿಮಗೆ, 48,500 ರೂಪಾಯಿ ಬೇಕು. ಓಕೆ, ಸೊ ಅವತ್ತೇನಾಗಿದೆ, ಮಾರ್ಕೆಟು ಡ್ರೀಮ್ ಆಗಿ ಒಂದು ಕರೆ ರ್ಯಾಲಿ ಹೋಗಿದೆ. ಎಂಡ್ ಆಫ್ ದ ಡೇ ನೋಡಿದಾಗ ನಿಮಗೆ ಅವತ್ತು ಪ್ರಾಫಿಟ್ ಆಗಿದೆ ಇಂಟ್ರಾಡೇನಲ್ಲಿ 3,810 ರೂಪಾಯಿ ಆಗಿರುತ್ತೆ. 3,810 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಅವತ್ತು. ಓಕೆ, ಆ ಥರ ರ್ಯಾಲಿ ಹೋಗಬೇಕು. ಈಗ ಯೋಚನೆ ಮಾಡಿ, ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಯೋಚನೆ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಸೇಮ್ ಎಕ್ಸಾಂಪಲ್ ತಗೊಳ್ಳಿ, 9:21 ನಾನು ಸುಮ್ಮನೆ ಎಕ್ಸಾಂಪಲ್ಗೆ 9:21 ಹಾಕೊಂಡಿದ್ದೀನಿ, ಆಯಿತಾ? ಸೊ ಇಲ್ಲಿ ನಾವೇನು ಮಾಡ್ತೀವಿ, ಬರೀ ಇದನ್ನು ಒಂದೇ ಬೈ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇಲ್ಲಿ ಮ್ಯಾಕ್ಸಿಮಮ್ ರಿಸ್ಕ್ ಎಷ್ಟಿದೆ ನಿಮಗೆ, 10,000. ಓಕೆನಾ? ಸೊ ಅದು ನಾವೇನು ಮಾಡೋಣ, ಎಂಡ್ ಆಫ್ ದ ಡೇ ಅವ್ರಿಗೂ ಸುಂಪಿಟ್ಟಿದ್ರೆ ಅಂದರೆ ಒಂದು ದಿವಸಕ್ಕೆ 23,000 ಬರುತ್ತೆ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋದಿದ್ದೇನೆ ಅಲ್ವಾ, ನಾನು 10,000 ಹಾಕಿದ್ದು ಒಂದು ದಿವಸಕ್ಕೆ ಡಬಲ್ ಆಯಿತು, ರೈಟ್? ಬಟ್ ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕೆಂದರೆ ನಿಮ್ಗೆ ಎಷ್ಟು ದಿವಸ ಗೊತ್ತು ಮಾರ್ಕೆಟಿಂಗ್ಗೆ ಹೋಗುತ್ತೆ ಅಂತ. ಅದು ಹಿಂದಿನ ದಿವಸ ನೆಕ್ಸ್ಟ್ ಡೇ ನೋಡಿ, ನೆಕ್ಸ್ಟ್ ಡೇ ಸೇಮ್ ಪ್ರೊಸೆಸ್. ಇಲ್ಲಿ ಮಾರ್ಕೆಟ್ ಓಪನಿಂಗಿಂದ 323 ಪಾಯಿಂಟ್ ಬಂದಿದ್ದಾನೆ, ಆಯಿತಾ? ಸೊ ಇಲ್ಲಿ ಬರೋಣ, ಈಗ ಯಾಕೆ ಸ್ಪ್ರೆಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಸೇಮ್ ರೂಲ್ಸ್ ನೋಡಿ, ನಾವು ನೇಕೆಡ್ ಆಪ್ಷನ್ ಬೈಯಿಂಗ್ ಮಾಡಿದೆ ಅಂತ ಅನ್ಕೊಳ್ಳಿ. 24,850 ಕಾಲ್ ಆಪ್ಷನ್ನ ಬೈ ಮಾಡಿದ್ದೀನಿ. ನನ್ನ ವ್ಯೂ ಇತ್ತು ಮಾರ್ಕೆಟ್ ಅಪ್ ಸೈಡ್ ಹೋಗ್ತಾನೆ ಅಂತ. ಬಟ್ ಮಾರ್ಕೆಟ್ ಏನಾಗ್ಬಿಡ್ತು, ಅವತ್ತು ಡೌನ್ ಸೈಡ್ ಬಂದಿದ್ದಾನೆ. ಓಕೆ, ಸೊ ನಿಮ್ಮ ವ್ಯೂ ತಪ್ಪಾಯಿತು. ಅವಾಗ ನೋಡಿ, ಎಂಡ್ ಆಫ್ ದ ಡೇ ನಿಮ್ಗೆ ಎಷ್ಟು ಲಾಸ್ ಆಗ್ತಾ ಇದೆ, 10,000 ಲಾಸ್ ಆಗ್ತಾ ಇದೆ ನೇಕೆಡ್ ಆಪ್ಷನ್ ಸೆಲ್ಲಿಂಗಲ್ಲಿ. ನೀವು 185 ರೂಪಾಯಿ ತೊಗೊಂಡಿರ್ತೀರಿ, ಅದು 51 ರೂಪಾಯಿ ಆಗಿರ್ತೀನಿ. ನೋಡಿ, ನಾವು ಮಾರ್ಕೆಟಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಆಸ್ ಎ ರೀಟೇಲರು ಇಲ್ಲಿ ನಾವು ಅಯ್ಯೋ ಇಲ್ಲೇ ಸ್ಟಾಪ್ ಲಾಸ್ ಕೊಡ್ತಿದ್ದೆ ಹಂಗೆಲ್ಲ ಅಂತೀವಿ. ಇವೆಲ್ಲ ಸೀನೇ ಇಲ್ಲ ಸರ್. ನಾವು ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ತೊಗೊಂಡ್ಬಿಡ್ತೀವಿ, ಬರುತ್ತೆ ಅಂತ ಕಾಯ್ತೀವಿ. ಒಂದು ಸ್ವಲ್ಪ ಮಟ್ಟ ರಿವರ್ಸಲ್ ಕೊಡ್ತಾನೆ, ಬಂದಾನೆ 100% ಇವತ್ತು ಮಾರ್ಕೆಟ್ ನನ್ನ ಪರವಾಗಿರುತ್ತೆ ಅಂತ ನಾವು ಬಂಡು ಧೈರ್ಯ ಕೂತಿರ್ತೀವಿ. ಎಂಡ್ ಆಫ್ ದ ಡೇ ನಾವು ಲಾಸ್ ಮಾಡ್ಕೊಂತೀವಿ. ಸೊ ಇದು ನೇಕೆಡ್ ಆಪ್ಷನ್ ಸೆಲ್ಲಿಂಗ್ ಮಾಡೋದು, ಬೈಯಿಂಗ್ ಮಾಡಿದ್ರೆ ಎಷ್ಟಾಯ್ತು ನಿಮ್ಗೆ ಲಾಸ್, 10,000 ಲಾಸ್ ಆಯಿತು. ಸೊ ಇದ್ರ ಬಲ್ಲಿ ನೀವೇನು ಮಾಡ್ಬೋದು, ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಸ್ಪ್ರೆಡ್ ಅಂದರೆ ಈಗ ಹೇಳ್ತಲ್ಲ, ಸೇಮ್
ಇದನ್ನ ಬೈ ಮಾಡ್ಕೊಳ್ಳಿ. ಇದು 185 ರೂಪಾಯಿ ಇದೆ ಅಲ್ಲನ್ರಿ, 185 ರೂಪಾಯಿ. ಇದ್ರ ಅರ್ಧ ಎಷ್ಟ್ರಿ? 90 ರೂಪಾಯಿ ಅನ್ಕೊಳ್ಳಿ. ಸೊ 90 ರೂಪಾಯಿ ಸೆಲ್ ಮಾಡಿ, 100 ರೂಪಾಯಿ ಸೆಲ್ ಮಾಡಿ, ಏನೋಗಲ್ಲ. ಅವಾಗ ನಿಮಗೆ ಎಷ್ಟಾಯ್ತು? ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ ನಿಮಗೆ? ಹೋಗ್ಲೇ ಒಂದು ಸೆಕೆಂಡ್. ನಿಮಗೆ ಮ್ಯಾಕ್ಸಿಮಮ್ ಲಾಸ್ 13,000 ಆಗೋದು, ರೈಟ್? ಬರೀ ನೇಕೆಡ್ ಆಪ್ಷನ್ಸ್ ಅಲ್ಲಿ. ಇಲ್ಲಿ ಅನ್ಡಿಫೈನ್ಡ್ ಆಯ್ತು, ಬಟ್ ನಿಮ್ಗೆ ಎಷ್ಟು ಲಾಸ್ ಆಯ್ತು? 10,000 ಲಾಸ್ ಆಯ್ತಲ್ವಾ? ಈಗ ನೋಡಿ, ಸ್ಪ್ರೆಡ್ ಮಾಡ್ಕೊಂಡ್ವಿ ಅಂದ್ರೆ ನನಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗತ್ತೆ? 6,200 ರೂಪಾಯಿ ಐತೆ. ನೀವು 13,000 ಲಾಸ್ ತಗೊಳೋದು ಬೆಟ್ರ, 6,000 ತಗೊಳೋದು ಬೆಟ್ರು? ಓಕೆನಾ? ಸೊ ಇದೇನಾಯ್ತು? ಮಾರ್ಕೆಟ್ ಅವತ್ತು ಕರೆಕ್ಟಾಗಿ ನೀವು ಆಪೋಸಿಟ್ ಆಗಿ ಬಿದ್ದ. ನೀವು ಸ್ಪ್ರೆಡ್ ಮಾಡ್ಲಿಲ್ಲದಾಗ ಏನಷ್ಟು ಲಾಸ್ ಆಯ್ತು? ನಿಮಗೆ 10,000 ಲಾಸ್ ಇತ್ತು. ಬಟ್ ಈಗ ಏನಾಯ್ತು? 4,000 ರೂಪಾಯಿ ಲಾಸಿಗೆ ಬಂದ್ರಿ. ಅಂದ್ರೆ ನಿಮ್ಮ ಕ್ಯಾಪಿಟಲ್ 6,000 ಉಳಿತಾ? ಸೊ ಹಿಂಗಾದಾಗ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್, ಒಂದು ನಾಳೆವರೆಗೂ ನೋಡ್ಬೇಕು. ನೋಡ್ಬಿಟ್ಟು ಇನ್ ಕೇಸ್ ಆಫ್ ನಾಳೆ ಏನಾದ್ರು ಮಾರ್ಕೆಟ್ ಅಲ್ಲಿ ಒಂದು ಮತ್ತೆ ಇಲ್ಲಿಂದ ಏನ್ ಹೋಪ್ ಇರುತ್ತಲ್ಲ, ಇಲ್ಲಿಂದ ಹಿಂಗ್ ಕೆರಡೆ ಬಂದ್ ಹಿಂಗ್ ಮೇಲೆ ಹೋಗ್ತಾನೆ ಅಂತ ನಿಮ್ಗೆ ಅನಿಸ್ತು ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು? ನೀವು ಇಲ್ಲಿ ಸೆಲ್ ಏನ್ ಮಾಡಿದ್ರಿ ಅದನ್ನ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ, ಇದನ್ನ ಹೋಲ್ಡ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾದ್ರೂ ಮಾರ್ಕೆಟ್ ನಿಮ್ ಪರವಾಗಿ ಬಂತು ಅಂದ್ಕೊಂಡ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಇವೆಲ್ಲ ನಿಮಗೆ ಬುಲ್ ಕಾಲ್ ಸ್ಪ್ರೆಡ್ ಆಗಿರ್ಬೋದು, ಇವೆಲ್ಲ ನಿಮಗೆ ಡೈರೆಕ್ಷನ್ ಕ್ಲೀನ್ ಆಗಿ ಗೊತ್ತಿರಬೇಕು ಸರ್. ಸೊ ಆಪ್ಷನ್ ಬೈಯಿಂಗ್ ಅಂದ್ರೆ ಏನ್ ಗೊತ್ತಾ? ನಿಮಗೆ ನಿಮ್ಮ ಡೈರೆಕ್ಷನ್ ಅಕ್ಯುರೇಟ್ ಇರಬೇಕು, ಇದು ಅಕ್ಯುರೇಟ್ ಆಗಿರ್ಬೇಕು. ಅವಾಗ ನಾವೇನ್ ಮಾಡ್ತೀವಿ? ಈ ತರ ಟ್ರೇಡ್ ಮಾಡ್ತೀವಿ. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಅಲ್ಲಿ ಈ ತರ ಒಂದು ರ್ಯಾಲಿ ಹೋಗೋದು ಬಹಳ ಕಡಿಮೆ. ಮಾರ್ಕೆಟ್ ಈ ತರ ಇರುತ್ತೆ, ಬಹಳ ಸಲ ಸೈಡ್ ವೇಸ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ತೀರಾ ಅಂದ್ರೆ, ನೀವು ಡೈರೆಕ್ಷನ್ ನೀವೇನೇ ತಗೊಳ್ತೀರಿ ಅನ್ಕೊಳ್ಳಿ, ಒಂದು ಹೆಡ್ಜ್ ಮಾಡ್ಕೊಳ್ಳಿ. ಅದನ್ನೇ ಸ್ಪ್ರೆಡ್ ಅಂತೀವಿ. ಈಗ ಏನೋ ಬುಲ್ ಕಾಲ್ ಸ್ಪ್ರೆಡ್ ಅಂದ್ರೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ದಟ್ ಅವಾಗ ಏನಾಗುತ್ತೆ? ನಿಮಗೆ ಸೇಫ್ಟಿ ಸಿಗುತ್ತೆ. ನಾನು ನಿಮ್ಗೆ ಏನ್ ಹೇಳಿದ್ ಗೊತ್ತಾ? ಇಲ್ಲಿ ನೋಡಿ ತೋರಿಸ್ತೀನಿ. ಇದು ಮೇ 1, ಓಕೆ? ಇಲ್ಲಿ ನೋಡಿ, ಇಲ್ಲಿದು ಮೇ 2ಕ್ಕೆ, ಸಾರಿ ಮೇ 1 ಅಲ್ಲ, ಮೇ 2ಕ್ಕೆ ನಾವ್ ಹೆಂಗೂ ಲಾಸ್ ಮಾಡ್ಕೊಂಡು ರೆಡಿ ಇರ್ತೀವಿ ಅಂತ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ತೀರಾ? ಒಂದು ಕಾಲ್ನ ಬೈ ಮಾಡ್ತೀರಾ, ಓಕೆ? 227 ರೂಪಾಯಿ ಇದೆ ನೋಡಿ, ಇಲ್ಲಿ 227 ರೂಪಾಯಿ ಇದೆ. ರಿಸ್ಕ್ ಎಷ್ಟು? 17,000 ರಿಸ್ಕ್ ಇರುತ್ತೆ, ಓಕೆ? 17,000 ರಿಸ್ಕ್ ಇರುತ್ತೆ. ನಾವೇನ್ ಮಾಡೋಣ? ಇದು ಅರ್ಧದ್ದು 225 ಅರ್ಧ ಎಷ್ಟು? 230 ಎಷ್ಟು? ಅರ್ಧ ಎಷ್ಟ್ರಿ? 115 ರೂಪಾಯಿ ಸೆಲ್ ಮಾಡಿ. 115 ರೂಪಾಯಿ ಸಿಗಲ್ಲ, 124 ಸೆಲ್ ಮಾಡಿ, ಓಕೆ? ಮಾರ್ಕೆಟ್ ನಿಮ್ ಪರವಾಗಿ ನೋಡಿ, ಇಲ್ಲಿವರೆಗೂ ಹೋದ. ಎಷ್ಟು ಗಂಟೆವರೆಗೂ ಹೋದ? ಮೇಲೆ 10 ಗಂಟೆವರೆಗೂ ಮೇಲೆ ಹೋದ. 10 ಗಂಟೆ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ನೋಡ್ಕೊಳ್ಳಿ ಫಸ್ಟ್. 10 ಗಂಟೆವರೆಗೂ ನಿಮಗೆ ಪ್ರಾಫಿಟ್ ಆಗಿರೋದು 2,400 ರೂಪಾಯಿ ಆಗಿದೆ, ಓಕೆ? 2,400 ರೂಪಾಯಿ ಇದೆ. 222 ರೂಪಾಯಿ ತಗೊಂಡಿದ್ದು 339 ಆಗಿದೆ. 124 ರೂಪಾಯಿ ಸೆಲ್ 203 ರೂಪಾಯಿ ಆಗಿದೆ, ಓಕೆ? ಎಂಡ್ ಆಫ್ ದ ಡೇ ವರೆಗೂ ನೋಡಿ. ಸೊ ನಿಮಗೆ 2,800 ರೂಪಾಯಿ ಲಾಸ್ ಅಲ್ಲಿ ಇದೆ, ಓಕೆ? ನಿಮ್ಗೆ ಮ್ಯಾಕ್ಸಿಮಮ್ ಲಾಸ್ ಆಗೋದು ಎಷ್ಟು? 7,000 ಇರುತ್ತೆ. ಆಪ್ಷನ್ ಬೈಯಿಂಗ್ ಮಾಡಿದ್ರೆ 17,000 ಇರುತ್ತೆ, ಆಯ್ತಾ? ಇಲ್ಲಿ ಏನ್ ಮಾಡ್ಬೋದು? ಓಕೆ, ಒಂದ್ ಸ್ವಲ್ಪ ಧೈರ್ಯ ಮಾಡ್ಬೋದು, ಸ್ವಲ್ಪ ಧೈರ್ಯ ತಗೊಳ್ಳಿ. ಏನ್ ಧೈರ್ಯ ಮಾಡ್ತೀರಾ ಅಂದ್ರೆ, ಕಾಲ್ ಆಪ್ಷನ್ ಏನ್ ಸೆಲ್ ಮಾಡಿರ್ತೀರಲ್ಲ, ಇಲ್ಲಿ ಕಾಲ್ ಸೆಲ್ ಮಾಡಿರ್ತೀರಲ್ಲ, ಸೊ ಇದನ್ನ ನೀವೇನ್ ಮಾಡ್ಕೋಬೇಕು? ಬೈ ಬ್ಯಾಕ್ ಮಾಡ್ಕೋಬೇಕು ಎಂಡ್ ಆಫ್ ದ ಡೇ ಮಾಡ್ಕೊಳ್ಳಿ. ಇನ್ ಕೇಸ್ ಆಫ್ ನಿಮ್ದು ಏನಾದ್ರು ನಿಮ್ಮ ಅನಲೈಸಿಸ್ ಕರೆಕ್ಟ್ ಇದ್ದು ನೆಕ್ಸ್ಟ್ ಡೇ ಈ ತರ ಒಂದು ಗ್ಯಾಪ್ ಅಪ್ ಓಪನ್ ಆಯ್ತು ಅನ್ಕೊಳ್ಳಿ, ನಿಮಗೆ ಪ್ರಾಫಿಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲೇನೋ ಗ್ಯಾಪ್ ಅಪ್ ಆಗಿದೆ, ಅದು ಯೋಚನೆ ಮಾಡಿ. ಇಲ್ಲೇನೋ ಗ್ಯಾಪ್ ಅಪ್ ಓಪನ್ ಆಗಿದೆ, ಅಕಸ್ಮಾತ್ ಗ್ಯಾಪ್ ಡೌನ್ ಆಗಿದೆ, ಲಾಸ್ ಜಾಸ್ತಿ ಆಗ್ಬೇಕು. 17,000 ಆಗೋ ಜಾಗದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಈ ತರ ಒಂದು ಪ್ರಾಬಿಲಿಟಿ ಇದೆ, ಓಕೆ? ನಾವು ಮಾಡೋದೇ ಪ್ರಾಬಿಲಿಟಿ ಮೇಲೆ. ಸೊ ಈ ರೀತಿ ಎಲ್ಲ ನಾವು ಮಾಡ್ಬೋದು. ಬಟ್ ನೀವು ಇವತ್ತಿನ ಕಾನ್ಸೆಪ್ಟ್ ಏನು? ಬುಲ್ ಕಾಲ್ ಸ್ಪ್ರೆಡ್ ಅಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ, ATM ನ ಬೈ ಮಾಡ್ಕೊಳ್ಳಿ, OTM ನ ಸೆಲ್ ಮಾಡಿ ಸರ್, ಅಷ್ಟೇ. ಅವಾಗ ನಿಮಗೆ ಇದು ಹೆಂಗಿದೆ? ಮಿನಿಮಮ್ ಪ್ರಾಫಿಟ್, ಮಿನಿಮಮ್ ಲಾಸ್ ಆಗುತ್ತೆ, ಓಕೆ? ಸಾಧ್ಯವಾದಷ್ಟು ಮಿನಿಮಮ್ ಪ್ರಾಫಿಟ್ ಮಿನಿಮಮ್ ಲಾಸ್ ಟ್ರೇಡ್ ಮಾಡೋದು ಕಲೀರಿ. ಸೊ ಅವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ. ಇವೆಲ್ಲ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ. ಕೆಲವ್ರು ಹೇಳ್ತಾರೆ, ಏನ್ ಸರ್ ಹೇಳಿದೆ ಹೇಳ್ತೀರಾ ಅಂತಿರ್ತೀರಾ. ಯಾರೂ ಪರವಾಗಿಲ್ಲ, ಅದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಏನ್ ಹೇಳ್ಬೇಕು ಅಂತ ಹೇಳಿದೀನಿ ಅಂದ್ರೆ, ಏನ್ ಹೇಳಕ್ ಬಂದಲ್ಲ, ಫಸ್ಟು ಸಣ್ಣದಾಗೆ ಟ್ರೈ ಮಾಡಿ, ಓಕೆ? ಹೆಡ್ಜ್ ಮಾಡ್ಕೊಳ್ಳಿ.
ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಕ್ಯಾಪಿಟಲ್ನ ಸೇವ್ ಮಾಡೋದು ಕಲ್ಕೊಳ್ಳೋಣ. ಒಂದನೇದಾಗಿ ಕ್ಯಾಪಿಟಲ್ ಇತ್ತಂದರೆ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡೋದು, ಕ್ಲೀನಾಗಿ ಬೇಕಾದ್ರೆ ನಮ್ಮ ಡೈರೆಕ್ಷನ್ ನೋಡ್ಕೊಂಡು ಮಾರ್ಕೆಟ್ ಟ್ರೇಡ್ ಮಾಡ್ಬೋದು. ರಿಪೀಟ್ ಮಾಡ್ತೀನಿ, ಮಾರ್ಕೆಟಲ್ಲಿ ಈ ಥರ ಟ್ರೆಂಡ್ಗಳು ಕಡಿಮೆ. ಓಕೆ, ಮಾರ್ಕೆಟ್ ಮ್ಯಾಕ್ಸಿಮಮ್ ಟೈಮ್ ಸೈಡ್ ವೇಸ್ ಥರ ಇರುತ್ತೆ. ಹಾಗಾಗಿ ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರೆ, ಕ್ಯಾಪಿಟಲ್ ಕಡಿಮೆ ಇತ್ತು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರಿ ಅಂದರೆ ಸ್ವಲ್ಪ ನೋಡಿಕೊಂಡು ಹೆಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಓಕೆನಾ? ಓಕೆ, ಥ್ಯಾಂಕ್ ಯು.